ಅಯ್ಯಪ್ಪ ಮುಂಡ್ಯಾರು ಲೋಪರ್ ಮುಂಡ್ಯಾರು ಅಲ್ಲ ಹೆಂಗೆ ಹೊಡೆದು ಬಿಟ್ರವ ಇಬ್ರು ಸೇರ್ಕೊಂಡು ತೊಡ್ಗಲಿರು ಕಾಯ್ತಾ ಕುಂತಿದ್ರೆ ಈ ಕೆಲಸ ಮಾಡಬೇಕು ಅಂದ್ಬಿಟ್ಟು ಮೈ ಕೈ ಎಲ್ಲ ನೋವು ಬೇಡಗ ನಾನು ನಿದ್ದೆ ಬರ್ಲಿಲ್ಲ ನನಗೆ ಅವ್ರ ಕೈ ಸೇರುವಾಗ ಅವ್ರ ಕೈಗೆ ಕರಿನಗರ ಕಚ್ಚ ಅವ್ರ ಕೈಗೆ ಹಬ್ಬ ಕಚ್ಚ ಅವ್ರ ಏನೋ ನಾಯಿ ತಿನ್ನ ಅವ್ರು ತಿತ್ತಿ ಮಾಡ ಅವ್ರ ಮಲಗರು ಬಂದೋಗ ಅವ್ರು ಹೊತ್ಕೊಂಡೋಗ ಮುಂಡೆ ಮಕ್ಕಳು ಇಬ್ರು ಸೇರ್ಕೊಂಡು ಮುಂಡ್ಯಾರು ಈ ಕೆಲಸ ಮಾಡ್ಬಿಟ್ರ ತೊಡಗಲ್ ಮುಂಡ್ಯಾರು ಕಾಣಕನವ ಎಂತ ಜನಗಳ ಏನು ಹೊತ್ತಾಗೆ ಅಲ್ಲ ಗೊತ್ತಾಯ್ಕಿಲ್ವ ಅವ್ರ ತಾನೇ ಯಾಕೆ ಹೊಡೆದ್ರು ಆ ಮುಂಡೆ ಯಾಕೆ ಬಂದಿದ್ಲು ತಂದಾಕ್ಬಿಟ್ಟು ತಮಾಷೆ ನೋಡಕ್ ಬಂದಿದ್ಲ ನೀನ್ ಯಾಕೆ ತಳ್ಳಕ್ ಹೋಗಿದೆ ನೀನು ಅಯ್ಯೋ ಇನ್ನೇನಾರು ಬಾಯಿ ಬಂದಂಗೆ ಹೋದ್ರೆ ಸುಮ್ಮನೆ ಕುತ್ಕೊಳ್ಳೋಣ ಬಾಯಿ ಬಂದಂಗೆ ಬೈತಿದ್ಲು ಕಣವ ಅದಕ್ಕೆ ನಾನು ಸುಮ್ಮನೆ ಒಂಚೂರು ಹಂಗೆ ತೊಳ್ದ ತಕ್ಷಣ ಹೋಗಿ ಅವಳೆ ಬೇಕು ಅಂತ ಬಿದ್ಲು ಬಿದ್ಬಿಟ್ಟು ಹೊಡ್ಕೊಬಿಟ್ಟು ತಲೆ ಈಗ ಮನೆ ಬಿಟ್ಟು ಓಡ್ಸಲ್ಲಂತೆ ಎಂತ ಮನೆ ಬಿಟ್ಟು ಓಡ್ಸಲ್ಲಂತೆ ಎಲ್ಲೋಗನೇನುವೆ ಎಲ್ಲೋಗಿ ನಿಂತ್ಕೊಳ್ಳೋಣ ಮಗಿನ ಕಟ್ಕೊಂಡು ಅಂತ ಅನ್ವೆ ನಾನ್ಯಾಕೆ ಹೋಗನೇನುವೆ ಹಂಗಂದೆ ನಾನ್ಯಾಕೆ ಹೋಗನೆ ನಾನು ಒಯ್ಕಿರ ನಾನು ಅಂತ ನಾನಂದ್ರೆ ಗೊತ್ತು ಹೆಂಗೆ ಕಲಿಸ್ಬೇಕು ಅಂತ ನೋಡ್ಕೊಂಡು ಕಲಿಸ್ತೀವಿ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಮಾತಾಡ್ತಿದ್ಲು ಕಣವ ಏನೇನೋ ಎಂತಿಲ್ಲ ಸುಮ್ಮನೆ ನಾನು ಒಡಿನೂ ಇಲ್ಲ ಕಣವ ಬರೀ ಒಂಚೂರು ಮುಟ್ಟಿದಷ್ಟೇ ಮುಟ್ಟ ತಕ್ಷಣ ಅವಳೆ ಹೋಗ್ಬಿಟ್ಟು ಜಗ್ಲಿ ಹಂಗಾದ್ರೆ ಅಲ್ಲಿ ಹೋಗಿ ತಲೆ ಕೊಟ್ಬಿಟ್ಟು ಬೇಕು ಅಂತ ಹೊಡ್ಕೊಬಿಟ್ಟು ನಾನು ಕಂಡ್ರೆ ಆಯ್ತಿದ್ದಿಲ್ವಲ್ಲ ಏನಾರು ಒಂದು ಕಾಯ್ತಿದ್ಲಲ್ಲ ಹಿಂಗೆ ಹೋಗಿ ತೊಳ್ದ ತಕ್ಷಣ ಹೋಗಿ ಅವಳೆ ಬೇಕು ಅಂತ ಬಿದ್ದು ಹೊಡ್ಕೊಬಿಟ್ಟು ಈ ಕೆಲಸ ಮಾಡಿದ್ಲಲ್ಲವ ಇವಳು ಈಗ ಬಂದು ಇಬ್ರು ಸೇರ್ಕೊಂಡು ನಾಯಿ ಹೊಡೆಂಗೆ ಹೊಡೆದ್ರಲ್ಲ ನನಗೆ ನಾನು ಯಾರಿಗೆ ಹೇಳನೆ ಹಂಗಾರೆ ಅವ್ರಿಗೆ ಮಾತ್ರ ಅದೇ ನ್ಯಾಯ ನಮಗಿಲ್ವಾ ಆ ಮುಂಡ್ಯಾರಿಗೆ ನ್ಯಾಯ ಇರೋದು ಕಣ್ ಬಾ ಇನ್ನು ಯಾರಿಗಿರೋದು ಲೋಪರ್ ಮುಂಡ್ಯಾರಿಗೆ ಅಯ್ಯೋ ನ್ಯಾಯ ಅವ್ರಿಗೋದೆ ನಿನ್ಗೋದೆ ಸುಮ್ಮನಿರು ಯಾಕೆ ತಲೆಗೆಡ್ಸ್ಕೊಂಡು ಹೇಳು ನೋಡಕ್ಕೈತದೆ ಬಿಡು ಅದೇ ಯಾರಲ್ಲಿ ಕಂಪ್ಲೇಂಟ್ ಕೊಟ್ರೆ ಈಗ ನಮ್ಗೇನು ಅವ್ರಿಗೆ ಮಾತ್ರ ಕಾನೂನು ಅದೇ ನಮಗೆ ಕಾನೂನು ಇಲ್ವಾ ಕಾನೂನು ಅನ್ನೋದು ಎಲ್ರಿಗೂ ಇದ್ದಿದ್ದೆ ತಾನೇ ಅವ್ರ ಮಾತ್ರ ಕಾನೂನು ಕಂಡಾರೆ ನಾವು ಕಂಡಿಲ್ವಾ ನಡಿ ಅವ್ರಿಗಿಂತ ಮುಂಚೆ ನೀನೇ ಕಂಪ್ಲೇಂಟ್ ಕೊಡು ಅವ್ರು ಕೊಡ್ಲಿ ಸುಮ್ಮನಿರವ ನಾನು ಹೇಳ್ತೀನಿ ನನಗೆ ಹೆಂಗೆ ಶಿಕ್ಷೆ ಬಂಧನ ಕೊಡ್ತಾರೆ ನಮ್ಗೆ ಹೆಂಗೆ ಇದು ಮಾಡವ್ರೆ ನಾನು ಎಲ್ಲನೂ ಓಡ್ತೀನಿ ಹೇಳ್ತೀನಿ ಸುಮ್ಕಿರು ಅಲಕ್ಕನವ ನಾಚ್ಕಾಯ್ಕಿಲ್ವವ ನಾನು ಶ್ವಾಸೆ ಏನಾರು ಹೇಳು ಅಂತ ಹೊಗಳ್ತಾಳಲ್ಲ ಅವತ್ತು ಬೈತಿದ್ಲು ಮತ್ತೆ ನನ್ನ ಮಗ ಸಾಯಕ್ಕೆ ಇವಳೆ ಕಾರಣ ಇವಳು ಯಾವನ್ ಕೊಟ್ಟ ಓಡೋಗಿದ್ಕೆ ನನ್ನ ಮಗ ಏತ್ನೆ ಕಟ್ಕೊಂಡು ಸತ್ತೋದ ಹಂಗೆ ಹಿಂಗೆ ಅಂತ ಮತ್ತೆ ಅವತ್ತು ಅವಳಿಗೆ ಹೋಗಿತ್ತಿದ್ಲು ಕ್ಯಾಕೆ ಕೂರಿಸಿ ಇವತ್ತು ಜ್ಞಾನಿಲ್ವಾ ಇವತ್ತು ನಾನು ಕೆಟ್ಟವಳು ಅವಳು ಒಳ್ಳೆಯವಳಲ್ವಾ ಆಡಲಿ ಸುಮ್ಮನಿರು ಮಗ ಆಡಲಿ ಸುಮ್ಮನಿರು ತಲೆಯ ಕೆಡ್ಸ್ಕೊಂಡಿಯ ನೀನು ಆಡಲಿ ಸುಮ್ಮನಿರು ಇವತ್ತು ಅವಳೇ ಒಳ್ಳೆಯವಳಾಗವಳೆ ಅವಳೇ ಬೇಕಾಗವಳೆ ಅಯ್ಯೋ ಇನ್ನು ನಾನು ಈ ಜನ್ಮದಲ್ಲಿ ನಾನು ಅವಳನ್ನ ಇನ್ನು ಮಾತಾಡ್ಸೋಣ ಇನ್ನು ಸೊಸೆ ಅಂತ ಒಪ್ಕೊಂಡನ ಹಂಗೆ ಹಿಂಗೆ ಅಂತ ರಾಗ ಹೇಳಿತಿದ್ಲು ಈಗ ಹೆಂಗೆ ಮತ್ತೆ ಒಳ್ಳೆ ಚೆನ್ನ ಅಂತಿದ್ದಾಳು ತೊಡಗಲಿ ಅದಕ್ಕೆ ಹೋಗಿಲ್ಲ ನಾನು ನೋಡೋಕ್ಕೆ ಹಾಸ್ಪಿಟ್ಲಿಗೆ ಯಾಕೆ ಹೋದಿ ಹಾಸ್ಪಿಟ್ಲಿಗೆ ಏನು ನಿನ್ನ ಮಗಳನ್ನ ಎಷ್ಟು ನೋಡ್ತಾ ಇದಾರೆ ನಿಗವಣಿ ಅವ್ರು ಕಟ್ಕೊಂಡು ನಿನ್ಗೇನು ಹೋಗ್ಬಿಡಕನವ ನೀನು ಒಯ್ಕಿಲ್ಲ ಯಾವುದೇ ಕಾರಣಕ್ಕೂ ಒಯ್ಕಿಲ್ಲ ಕಣ್ಮಗ ನಾನು ಅಲ್ಲ ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದ್ರಿ ಎಲ್ಲ ಹೊಟ್ಟೆ ಉರಿಸ್ಬೇಕು ಅಂತ ಅಲ್ಲ ಮನೆ ಬಿಟ್ಟು ಹೋಗ್ಬೇಕಂತ ನಾನು ಎಷ್ಟು ಮಟ್ಟಿಗೆ ಹೇಳ್ತಾಳು ನೋಡು ಯಾವ ಏಟು ಹೊಡೆದ್ರು ಒಂದೇವ ಇಬ್ರು ಸೇರ್ಗಳ ಕಾಂಬ್ಲಿ ಮುಂಡೆ ಕೈಯ ಮುರಿತೀನಿ ಬುಟ್ಟನ ಇಬ್ರು ಒಟ್ಟಿಗೆ ಬಂದಿರೋದು ನೋಡು ಒಬ್ಳೆ ಬಂದಿದ್ರೆ ಕೈ ಮುರಿತೀನಿ ಮೂಲೆ ಕುಣ್ಸಿರನು ಬರ್ಲಿ ಗುದಿತಾಳೆ ಕಣವ ಕೈಲಿ ಏನು ಮುಷ್ಟಿ ಕಟ್ಕೊಂಡು ಕತ್ತೆ ಮುಂಡೆ ಅವಳು ಬೇಕಾಗಿತ್ತಂತೆ ಅಯ್ಯೋ ಅದಕ್ಕೆ ನನಗೆ ಸತ್ಬಿಟ್ಟಕನದಕ್ಕೆ ನಮ್ಮ ಅಣ್ಣನಿಗೆ ಹಂಗೆ ಮಾಡೋಳೆ ನಮ್ಮ ಅಣ್ಣ ಬಿಟ್ಟು ಓಡೋಗವಳೆ ಅವಳನ್ನಂತೂ ನಾವು ಇನ್ನು ಮಾತಾಡ್ಸೋಕ್ಕಿಲ್ಲ ನೀವು ಚೆನ್ನಾಗಿರ್ಬೇಕು ಕನದಕ್ಕೆ ನೀವು ಚೆನ್ನಾಗಿರೋದಕ್ಕೆ ಹಂಗೆ ಕನದಕ್ಕೆ ಹಿಂಗೆ ಕನದಕ್ಕೆ ಅಂತ ನಾಟಕ ಆಡ್ತಿದ್ದವಳು ಈಗ ನಾವು ಬೇಡ ನಾವು ಕೆಟ್ಟೋರಾಗ್ಬಿಟ್ಟಿವಿ ಅವರೇ ಒಳ್ಳೆಯರಾಗಿರೋರು ಆಗಲಿ ಸುಮ್ಕಿರವ ಅವರೇ ಒಳ್ಳೆಯರಾಗಲಿ ಗೊತ್ತಾಯ್ತದೆ ಕಲಿಸ್ತಾರೆ ಸುಮ್ಮನಿರು ಕಲಿಸ್ತಾರೆ ಯಾಕೆ ತಲೆಗೆಡ್ಸ್ಕೊಂಡು ಹೇಳು ಸಣ್ಣಕ್ತಿ ಬಾಯಲ್ಲಿ ಮುಣ್ಣಾಕ ಅಂದರು ಎದುರ್ಕಬೇಡ ಕಣ್ಣೆ ಮಗ ಪಟೇಲಪ್ಪನ ಗಾರೆ ಕೊಡಲಿ ಯಾರಿಗಾರೆ ಕೊಡಲಿ ನ್ಯಾಯ ಕೊಟ್ರುವೆ ನೀನು ಮನೆಗಿನೇ ಬಿಟ್ಟು ಕೊಡಕ್ಕೆ ಹೋಗ್ಬೇಡ ಮಾತ್ರ ಯಾಕೆ ಬಿಟ್ಟು ಕೊಟ್ಟಿಯೇ ನನ್ನ ಗಂಡನ ಹೆಸ್ರಲ್ಲಿ ಇದ್ದಿದ್ದು ನನ್ನ ಹೆಸ್ರು ಮಾಡಿಸ್ಕೊಂಡಿವ್ ನಾನೇ ವಾಪಸ್ ಕೊಡೋಣ ಅಂತಾನು ಯಾವುದೇ ಕಾರಣಕ್ಕೆ ಒಪ್ಕೊಬೇಡ ಕೊಡೋಕ್ಕೆ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಇಕ್ಕ ಅಲ್ಲ ಹಾಗೆಲ್ಲವ ನೀನೇ ಬೇಕಾಗಿತ್ತು ಕಷ್ಟ ಸುಖಕ್ಕೆಲ್ಲವ ಅಯ್ಯೋ ಏನು ಅವಳು ಕಂಡ್ರೆ ಆಗ್ತದಳು ಹಂಗಾಡವಳು ಮತ್ತೆ ಹೊಸಿಯ ಈಗ ಅವಳೇ ಸರಿ ನೋಡು ಅದೇನು ಜನಗಳು ಅದು ಯಾವಾಗ ಬದಲಾದಾರೋ ಏನೋ ಒಂದು ಗೊತ್ತಾಯ್ತಿಲ್ಲ ಕಂದ್ಬಿಡು ಸಣ್ಣ ಎತ್ತಿ ಬಂದು ಮುನ್ನಾಕ ಅಂದರು ಈಗ ನೀನು ಹೊಡೆದವ್ರಲ್ಲ ಈಗ ನೀನು ಯಾರಿಗೆ ಹೇಳಿಯ ಮತ್ತೆ ನಿನ್ನ ಕಷ್ಟ ಯಾರಿಗೆ ಹೇಳೋದು
ಮುಂದಾಗ ನೀನೇ ಒಪ್ಸ್ ನಡಿ ಪಡೆಯಲ್ಲ ಕುಂತಕ್ಕೆ ಹೋಗ್ಬಿಟ್ಟು ಹಿಂಗೆ ಹೊಡೆದವ್ರೆ ಬಡ್ದವ್ರೆ ಅಂತ ಕಣ್ಣು ಹೊಟ್ಟೆ ಎಲ್ಲ ಊದ್ಕೊಂಡು ಕುಂತವೆ. ಕಣ್ಣೆಲ್ಲ ನೀರು ಕಟ್ಕೊಂಡಂಗೆ ಆಗಿದ ಕಣವ. ಈಗ ಸುಮಾರಾಗಿ ಆಗವೆ ಹತ್ರ 5,000 ಅದಕ್ಕೆ ಸುಮಾರಾಗಿ ಆಗಿರೋದು. ನಮ್ಮ ಕಷ್ಟವ. ಅವ್ರ ಮನೆ ಹಾಳಾಯ್ಕಿಲ್ವ, ಅವ್ರು ಹಾಳು ಬಿದ್ದೋಯ್ಕಿಲ್ವ, ಧೂಳು ಬಿದ್ದೋಯ್ಕಿಲ್ವ, ಅವ್ರಿಗೆ ಬರ್ಬಾರ್ದು ಬಂದೋಯ್ಕಿಲ್ವ ಅವರು. ನಮ್ಮ ಈ ಥರ ಹೊಟ್ಟೆ ಉರ್ಸಿದ್ರೆ ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದ್ರು ಹಿಂಗೆಲ್ಲ ಹೊಟ್ಟೆ ಉರ್ಸ್ಬೇಕು ನಮ್ಮನ್ನ ಅಂತವ. ಒಂದೊಂದು ಥರ ಹೊಟ್ಟೆ ಉರ್ಸಕ್ಕಿಲ್ಲ. ನಾ ತೊಳ್ಳು ಒಂಚೂರು ಹಂಗೆ ಅಂದಷ್ಟು ತಾನೇ ಹೋಗಿ ಬಿದ್ದುಬಿಟ್ಟು ಯಾವ ಥರದ ಹಿಂಗೆ ಮಾಡಿದ್ಲವ ಇವಳು. ಅಯ್ಯಯ್ಯ ಹೋಗಿ ತಲೆ ಕೆಡ್ಸ್ಕೊಂಡಿದ್ದೀನು. ಅದನ್ನೇ ಹೇಳು, ನಾನು ಬೇಕು ಅಂತ ತಳ್ಳಿರ ಒಡೆಯಕ್ಕೆ ಬಂದ್ಲು ಅದು ತಪ್ಪಿಸ್ಕೊಳಕ್ಕೆ ಅಂತ ಹೋದೆ ಬೊಕ್ಕಂಡೆ. ಆಗ ಅವ ಅಮ್ಮ ಬಿದ್ದಿದ್ದು. ಓಹ್ ನಾನಂತೂ ತೊಳ್ಳಿಲ್ಲ ಅಂತ ಅನ್ನು. ಇನ್ನೇನು ನಾನು ತೊಳ್ಳಿನಿ ಅಂತ ಹೇಳೋಣ, ನಾನು ಅದನ್ನೇ ಹೇಳೋದ ಅನ್ಕೊಂಡಿರೋದು. ಎಲ್ಲ ಮುಂಡ್ಯಾರು ಸೇರ್ಕೊಂಡು ಮಾತಾಡ್ಕೊಂಡವ್ರೇಕಂದ್ ಬಾ, ಎಲ್ಲ ಸೇರ್ಕೊಂಡು ಹೆಂಗಾರು ಮಾಡಿ ಓಡಿಸ್ಬೇಕು ಅಂತ ಪ್ಲಾನ್ ಮಾಡವ್ರೇಕಂತೆ. ಮಾಡ್ಲಿ ಪ್ಲಾನ. ಸುಮ್ಮನಿರವ. ಏಕೆ ನನಗೆ ಬಾ ಇಲ್ವ ಹೇಳಕ್ಕೆ? ನಾನು ಹೇಳ್ತೀನಿ ಸುಮ್ಮನಿರು. ಪಟೇಲಪ್ಪವ್ರಿಗೆ ನನಗೆ ಈ ಥರ ಹಿಂಗೆ ಮೋಸ ಮಾಡವ್ರೆ ಅಂತ ಹೇಳ್ತೀನಿ ಸುಮ್ಮನಿರು. ಅವ್ರಾಗ್ನೇ ಅವ್ರು ಕೊಡ್ಲಿ ಸುಮ್ಕಿರ್ ನ್ಯಾಯಕ್ಕೆ ನಾವೇ ಕೊಡೋದ, ಅವರೇ ಕೊಡ್ಲಿ ಸುಮ್ಮನಿರು. ಆಮೇಲೆ ಹೇಳ್ತೀನಿ ಹೆಂಗೆ ಹೊಡೆದವ್ರೆ ಏನು ಅಂತವ. ನನಗೂ ಹೊಡೆದ್ರು, ನಾನೇನು ನನಗೆ ಹೇಳಕ್ಕೆ ಗೊತ್ತು ಸುಮ್ಮನಿರು ನೀನು. ಅವ್ಳು ಮೊದಲು ನ್ಯಾಯ ಕೊಡ್ಲಿ, ಕೊಟ್ಟಾಗ್ತಾನೆ. ಏನಾರೇ ಅಲ್ಲಿ ಮನೆ ಮಾತ್ರ ಬಿಟ್ಟು ಹೋಗಕ್ಕೆ ನೀನು ಒಪ್ಕೊಬೇಡ. ನೀನು ಹೋದ್ರೆ ಅವ್ರು ಹೋಗ್ಲಿ, ನೀನೇ ಕೊದಿಯ ನೀನು. ಅವಳು ಕೊಟ್ಬಿಟ್ಟು ಮನೆಯ ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಅದಕ್ಕೆ ನಮ್ಮ ಎಲ್ಲಿ ಹೋಗೋಣ ನಾನು ಹೇಳ್ತಾಳೆವ 10 ಲಕ್ಷ ಇಲ್ವಾ ಕಟ್ಕೊಳ್ಳಿ ಮನೆಯ ಅಂತ ಅಂತಾಳಲ್ಲ. 10 ಲಕ್ಷ ಇದ್ಬಿಟ್ರೆ ಒಯ್ದು ಸಕ್ಕರ್ಯಾರು ಸಲುವಾರ್ಯಾರು. ನಾನು ಮುಗಿನ ಈ ನನ್ನ ಬತ್ತ ಸತ್ತಿ ಬಂದದ. ಅವ್ನು ಸಾಕಿ ಅವ್ನಿಗೊಂದು ದಾರಿ ತೋರ್ಬೇಡ್ದ. ಏನು 10 ಲಕ್ಷ ಅಂದ್ರೆ ಏನು ಎಷ್ಟು ಜಾಸ್ತಿಯಾ ಇವತ್ತಿನ ಕಾಲದಲ್ಲಿ? ಹೆಂಗೆ ಮಾಡೋದು? ಒಯ್ದಿನ ಓದಿಸಕ್ಕೆ ಪದಿಸಕ್ಕೆ ಅವೆಲ್ಲ ಬೇಡವಾ? ಹೆಂಗೋ ಹಾಕೊಂಡು ಬಡ್ಡಿ ದುಡ್ಡು ತಿಂತ ಕುಂತೀವಿ. ಅದನ್ನು ತಕ ಮನೆ ಕಟ್ಕೊಳ್ಳೋಣಂತೆ, ಹೊಲ ಕೊಟ್ಟಾಳಂತೆ, ಮನೆ ಕಟ್ಕೊಳ್ಳೋಣಂತೆ ಹೊಲ ತಕೋಗಿ. ಓ ಪರವಾಗಿಲ್ವಲ್ಲ, ಸುಮಾರಾಗಿ ಅವಳೆ, ಸುಮಾರಾಗೆ ಮಾತಾಡೋಳೆ. ಎಲ್ಲ ಅದಕ್ಕೆಲ್ಲ ಬೇಕು ಅಂತಾನೆ ಬಂದಿರೋದು ಕಣ್ಬ ಜಗಳಕ್ಕೆ. ಅವಳು ಬೇಕು ಅಂತಾನೆ ಬಂದ್ಬಿಟ್ಟು ಈ ಥರ ನಾಟಕ ತೆಗಿತಿರೋದವಳು. ಎದ್ರು ಕಳಕ್ಕೆ ಹೋಗ್ಬೇಡ ನೀನು ಯಾವುದೇ ಕಾರಣಕ್ಕೂ. ಅದೇನದಾಗಲಿ. ಸರಿ ಕಣವ, ಆಯಿತು. ಮನೆಗೆ ಎದ್ರುಕೊಳ್ಳೋಣ ಅವ್ರಿಗೆ ಮಾಡು. ಅಲ್ಲಕ್ಕಂದ್ರಪ್ಪ ಹೇಳಿ ನೀವೇ. ನನ್ನ ಮಗಳು ಗಂಡನ ತಿನ್ಕೊಂಡು ಆ ಮುಗಿನ ಕಟ್ಕೊಂಡು ವನವಾಸ ಕುಂತವಳೆ. ಎಲ್ಲ ಒಂದಾಗ್ಬಿಟ್ಟು ನನ್ನ ಮಗಳನ್ನ ಓಡ್ಸೋಕೆ ಪ್ಲ್ಯಾನ್ ಮಾಡೋರಲ್ಲ. ಎಷ್ಟು ಕೋಪತ್ತಕ್ಕಿಲ್ಲ ಹೇಳಿ. ನನ್ನ ಮಗಳನ್ನ ಹೇಳೋರು ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದಾರೆ ಇವರು ಈ ಕೆಲಸ ಮಾಡೋಕ್ಕೆ. ಏನಿಲ್ಲ ಅಂತಿಲ್ಲ. ನನ್ನ ಮಗಳು ಬರೀ ಒಂಚೂರಾಗಿ ಮುಟ್ಟಿದ ತಕ್ಷಣ ಬಿದ್ದೋದ್ಲಂತೇವ ಅಮ್ಮ. ಬಿದ್ದೋಗ್ಬಿಟ್ಟು ತಲೆಗೆ ಗುತ್ಕೊಬಿಟ್ಟು ಅವಳೇ ಬೇಕು ಅಂತವ ರಕ್ತ ಬರ್ಸ್ಕೊಂಡು ಈಗ ನಾಟಕ ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಮನ್ಗಳೇ. ನನ್ನ ಮಗಳಿಗೆ ಜನಗಳು ಬೋಯ್ಲಿ ಆಡಲಿ ಅಂದ್ಬಿಟ್ಟು ಈ ಥರ ನನ್ನ ಮಗಳನ್ನ ಹೊಟ್ಟೆ ಉರಿಸ್ತಾರಲ್ಲ. ಇವ್ರಿಗೆ ಒಳ್ಳೇದದ ಇವ್ರಿಗೆ. ಇವ್ರಿಗೆ ಬರ್ಬಾರ್ದು ಬರೋಕಿಲ್ವ ಇವ್ರಿಗೆ, ಈ ನನ್ನ ಮಕ್ಕಳಿಗೆ, ಸಾವಂತಿ ಮಕ್ಕಳಿಗೆ ಎಷ್ಟು ಹೊಟ್ಟೆ ಉರಿಸ್ತಾರೆ ನೋಡಿ ನನ್ನ ಮಗಳನ್ನ. ಅಲ್ಲ ಮನೆ ಬಿಟ್ಟು ಓಡಿಸಿ ಹೊಲ್ತ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದಾರಂತೆ. ಅದಕ್ಕೆ ನನ್ನ ಮಗಳು ಹೋದವಳು ಓಲೇಳ ಅವ್ರೇ ಯಾರೆಲ್ಲಿ ಇರೋಕ್ಕಾಗ್ದವ್ರು ಹೋಗ್ಬೇಕು ಅವರು. ಅದು ಬಿಟ್ಬಿಟ್ಟು ನನ್ನ ಮಗಳನ್ನೇ ಕಳ್ಸೋರು. ನನ್ನ ಮಗಳು ಯಾಕೆ ಹೋಗೋಕ್ಕೆ ಅವ್ರು ತೀರ್ಪದ ಓಕೆ. ಅದೊಳ್ಳೆ ಸರಿ ಆಯಿತು ಅವ್ರದ್ದೊಳ್ಳೆಯ. ಬರಲಿ ಅದು ಹೆಂಗೆ ಅದು ಏನು ಅಂದರು ನೋಡ್ತೀನಿ ನಾನುವೇ. ಸರಿ ಕಣ್ರಪ್ಪ, ನೋಡಿ ನನ್ನ ಮಗಳನ್ನ ಹೆಂಗೆಲ್ಲ ಹೊಟ್ಟೆ ಉರಿಸ್ತಾರೆ ಅಂದ್ಬಿಟ್ಟು ಬರ್ತೀನಿ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.